ನಿನ್ನೆ ದರ್ಶನ್ ರಾಯಲ್ ಸಿನಿಮಾವನ್ನ ನೋಡಿದ್ರು. ಇಂದು ಪವಿತ್ರ ಗೌಡ ಕೂಡ ತನ್ನ ಕೆಲಸಕ್ಕೆ ಬರಲು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇನ್ನು ಜೈಲಿನಿಂದ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾ ಸ್ಟೋರೀಸ್ ಮೂಲಕ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಬಗ್ಗೆ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. RR ನಗರದಲ್ಲಿರುವಂತಹ ಪವಿತ್ರ ಗೌಡ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋ, ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟುಡಿಯೋ ರೆಡ್ ಕಾರ್ಪೆಟ್. ಸದ್ಯ ಸ್ಟೇ ಟ್ಯೂನ್ಡ್ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಪವಿತ್ರ ಗೌಡ. ಒಂದು ಕಡೆ ದರ್ಶನ್ ಆಸ್ಪತ್ರೆ, ಫ್ಯಾಮಿಲಿ, ಫಾರ್ಮ್ ಹೌಸ್, ಏನೋ ಡೆವಿಲ್ ಚಿತ್ರ ಮತ್ತು ರಾಯಲ್ ಚಿತ್ರದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಬಿಸ್ನೆಸ್ ಕಡೆ ಗಮನವನ್ನ ಹರಿಸೋಕೆ ಪ್ಲಾನ್ ಮಾಡಿದ್ದಾರೆ. 2024 ಮೇ 22ರಂದು ಪವಿತ್ರ ಕೊನೆಯದಾಗಿ ಇನ್ಸ್ಟಾ ಪೋಸ್ಟ್ ಅನ್ನ ಮಾಡಿದ್ರು. ಬರೋಬ್ಬರಿ 7 ತಿಂಗಳುಗಳ ಬಳಿಕ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಏನೋ ಈ ಪ್ರಕರಣದಲ್ಲಿ A2 ಆರೋಪಿ ನಟ ದರ್ಶನ್. ಇನ್ನು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಈಗಾಗಲೇ ಬೇಲ್ ಸಿಕ್ಕಿದೆ. ಆದ್ರೆ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟಿನ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಜನವರಿ 24ರಂದು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆಗತ್ತೆ. ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಅವರ ಬೇಲ್ ವಿಚಾರವಾಗಿ. ಈ ಮೂಲಕವಾಗಿ ಸುಪ್ರೀಂ ಕೋರ್ಟಿನ ಸಂಕಷ್ಟ ದರ್ಶನ್ ಅವರಿಗೆ ಒಂದು ಕಡೆ ಆದ್ರೆ, ದರ್ಶನ್ ಅವರು ಈ ಪ್ರಕರಣದಿಂದ ಎಲ್ಲ ಹೊರಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಕೆಲಸದತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ರು. ಇನ್ನು ನಿನ್ನೆ ದರ್ಶನ್ ಅವರು ರಾಯಲ್ ಸಿನಿಮಾವನ್ನ ಕುಟುಂಬ ಸಮೇತವಾಗಿ ನೋಡಿದ್ರು. ಇತ್ತ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ತನ್ನ ಕೆಲಸಕ್ಕೆ ಹೋಗುವಂತ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜೈಲಿಂದ ಬಂದ ಬಳಿಕ ಮೊದಲ ಬಾರಿಗೆ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾ ಸ್ಟೋರೀಸ್ ಮೂಲಕ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. RR ನಗರದಲ್ಲಿ ಪವಿತ್ರ ಗೌಡ ಅವರ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇದೆ. ಇನ್ನು ಈ ಸ್ಟುಡಿಯೋ ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟುಡಿಯೋ ಆಗಿದೆ. ಸದ್ಯ ಇನ್ಸ್ಟಾದಲ್ಲಿ ಸ್ಟೇ ಟ್ಯೂನ್ಡ್ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಂದು ಕಡೆ ದರ್ಶನ್ ಅವರು ಬೆನ್ನು ನೋವಿನ ವಿಚಾರವಾಗಿ ಆಸ್ಪತ್ರೆಗೆ ಹೋಗ್ತಾರೆ, ಫ್ಯಾಮಿಲಿ ಜೊತೆ ಕಾಲ ಕಳೆತಿದ್ದಾರೆ, ಇನ್ನು ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಇತ್ತ ಚಿತ್ರದತ್ತ ಕೂಡ ಗಮನ ಹರಿಸ್ತಿದ್ದಾರೆ. ಡೆವಿಲ್ ಚಿತ್ರ, ರಾಯಲ್ ಚಿತ್ರದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಆದ್ರೆ ಇತ್ತ ಪವಿತ್ರ ಗೌಡ ಕೂಡ ಈಗ ಬಿಸ್ನೆಸ್ ಕಡೆ ಗಮನವನ್ನ ಹರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆನೇ ಈಗ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರೋದು.